ಓಕೆ, ಮತ್ತೆ ಹಠವಾದಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಾತಾಡ್ತಾ ಇದ್ದೆ ರೇಣುಕಾಚಾರ್ಯ ಅವರ ಜೊತೆ. ರೇಣುಕಾಚಾರ್ಯ ಅವರೇ, ಈಗ ನಿಮ್ಮನ್ನು ಸಚಿವರು ಅಂತ ಕರಿಬೇಕಾ, ಪ್ರೊಡ್ಯೂಸರ್ ಅಂತ ಕರಿಬೇಕಾ? ನೋಡಿ, ನನ್ನ ಹೊನ್ನಾಳಿ ಕ್ಷೇತ್ರದಲ್ಲಿ ನನ್ನ ಹಿತೈಷಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನನ್ನ ಮತದಾರರಿಗೆ ಹೇಳ್ತೀನಿ, ನಾನು ಸಚಿವನಾಗಿ ನಿಮ್ಮ ಜೊತೆ ಇಲ್ಲ. ನಾನು ಶಾಸಕರಾಗಿರೋ ಮುಂಚೆ ಯಾವ ರೀತಿ ಬಹುಶಃ ನನ್ನ ಜೀವನದ ದಿನಗಳನ್ನು ಮೆಲುಕು ಹಾಕಿದರೆ ಬಹಳ ಹೋರಾಟಗಳು. ಆದರೆ ಇದಕ್ಕೆಲ್ಲ ಯಡಿಯೂರಪ್ಪನ ಪ್ರೇರಣೆ. ಪಕ್ಕದ ಕ್ಷೇತ್ರ ಶಿಕಾರಿಪುರ. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಹೇಳ್ತೀನಿ, ನನ್ನ ಜನರಲ್ಲಿ ಸದಾ ಹೇಳ್ತಿರ್ತೀನಿ, ನಾನು ನಿಮ್ಮ ಮಿತ್ರನಾಗಿ, ನಿಮ್ಮ ಮನೆ ಮಗನಾಗಿ, ರೇಣುಕಾಚಾರ್ಯನಾಗಿ ನಿಮ್ಮ ಜೊತೆಗಿರ್ತೀನಿ. ಸಚಿವನಾಗಿ ನಾನೆಲ್ಲ ಕೇವಲ ಸರ್ಕಾರಿ ಸಮಾರಂಭಗಳಲ್ಲಿ ಮಾತ್ರ ನನ್ನ ಸಚಿವ. ಹೊನ್ನಾಳಿ ಕ್ಷೇತ್ರದಲ್ಲಿ ಜನರ ಮಧ್ಯೆ ನಾನು ಯಾವತ್ತೂ ಸದಾ ರೇಣುಕಾ. ಸರಿ, ಹೊನ್ನಾಳಿ ಜನರು ನಮಗೂ ಕೂಡ ಹೇಳ್ತಾರೆ, ಇತ್ತೀಚೆಗೆ ರೇಣುಕಾಚಾರ್ಯ ಅವರ ಡ್ಯಾನ್ಸ್ಗಳನ್ನೆಲ್ಲ ನೋಡಿದಾಗ ಒಬ್ಬ ಹೀರೋ ಮಾಡೋದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಹಾಗಿರುವಾಗ ಈಗ ಪ್ರೊಡ್ಯೂಸರ್ ಆಗಿದ್ದೀರಿ, ಸಿನಿಮಾದಲ್ಲೂ ನಿಮ್ಮ ಅಭಿನಯ ಇರುತ್ತಾ, ಹೇಗೆ? ಯಾವುದನ್ನು ನಿರ್ಧಾರ ಮಾಡಿಲ್ಲ. ಸಹಜವಾಗಿ ನಾನು ಶಾಸಕನಾಗಿದ್ದ ಮುಂಚೆ ಅನೇಕ ಕಾರ್ಯಕ್ರಮಗಳು, ಸಾಮಾಜಿಕ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಸಂಘಟನೆ ಮಾಡಿದ್ದೆ. ಓಕೆ, ನೀವು ನಿರ್ಧಾರ ಮಾಡಿಲ್ಲ. ಸರಿ, ನಾನು ಡೈರೆಕ್ಟರ್ ಅವ್ರ ಹತ್ರ ಕೇಳ್ತೀನಿ. ಸರ್, ಅವರ ಡ್ಯಾನ್ಸ್ಗಳನ್ನು ನಾವು ತುಂಬ ನೋಡಿದ್ದೀವಿ, ಇವರ ಫೇಸ್ ನೋಡುವಾಗ ಹೀರೋ ಮಾಡಬಾರ್ದಾ? ಯಾಕೆ ಆಗಬಾರ್ದು? ಯಾವ್ದು ಈಗ ಒಂದು ಕಾಲದಲ್ಲಿತ್ತು, ಈಗ ರಜನಿಕಾಂತ್, ಅಂಬರೀಷ್ ಹೀರೋ ಆದಮೇಲೆ ಯಾರು ಬೇಕಾದ್ರೂ ಹೀರೋ ಆಗ್ಬೋದು. ಹಿಂದಿನ ಕಾಲದಲ್ಲಿ ಒಂದು ಹೀರೋ ಆಗಬೇಕಾದ್ರೆ ಹೀಗೆ ಬೆಳ್ಳಗಿರಬೇಕು, ಇಷ್ಟೇ ಇರಬೇಕು ಅಂತ. ಈಗ ಟೈಮ್ಸ್ ಹ್ಯಾವ್ ಚೇಂಜ್. ಪರ್ಫಾರ್ಮೆನ್ಸ್ ಇದ್ದ ಕಡೆ ಎಲ್ಲ ಹೀರೋಗಳಾಗ್ತದೆ. ಓಕೆ ಸರ್, ಈಗ ಈ ಸಿನಿಮಾದ ಬಗ್ಗೆ ಯಾವೆಲ್ಲ ತಯಾರಿಗಳನ್ನು ನೀವು ಮಾಡಬೇಕು? ಒಂದು ಫಸ್ಟು ರಿಸರ್ಚ್ ಆಗಬೇಕು ನಮಗೆ. ಏಕೆಂದರೆ ಅವರ ಬಾಲ್ಯ, ಆಮೇಲಿಂದ ಅವರ ಒಂದು ಹೋರಾಟ ರೂಪುರೇಖೆಗಳು ಯಾವ ಥರ ಇತ್ತು, ಆಮೇಲೆ ಅವ್ರ ಅಪೋಸಿಷನ್ಲಿದ್ದಾಗ ಏನಾಯಿತು, ಆಮೇಲೆ ಈಗ ಅವ್ರು CM ಆದಮೇಲಿಂದ ಯಾವ್ಯಾವ ಥರ ಇತ್ತು, ಆಮೇಲಿಂದ ಹೇಗೆ ಎಲ್ಲನೂ ಗೆದ್ಕೊಂಡ್ಬಂದರು. ಹಿ ಈಸ್ ಅಲ್ಟಿಮೇಟ್ಲಿ ಎ ವಿನ್ನರ್. ಅವರೆಲ್ಲೂ ಲೂಸೇ ಆಗಲಿಲ್ಲ. ಈಗ ನಾವು ಒಂದು ಪಿಕ್ಚರ್ಗಳಲ್ಲಿ ಮಾಡಿದ್ರೂ ಎಲ್ಲ ಕಡೆ ಹೀರೋ ಗೆದ್ಕೊಂಡೇ ಬರ್ತಾನೆ, ಕೊನೆಯಲ್ಲೂ ಹೀರೋ ಗೆಲ್ತಾನೆ. ಹಾಗೆಯೇ ಅವ್ರ ಲೈಫಿನ ಕಥೆನಲ್ಲೂ ಪ್ರತಿಯೊಂದು ಕಡೆ ಎಷ್ಟು ಅಪೋಸಿಷನ್ ಇದ್ರೂ ಎಂತೆಂಥ ಅಪೋಸಿಷನ್ಗಳನ್ನ ಹಿ ಹ್ಯಾಸ್ ಓವರ್ಕಮ್ ಇಟ್. ಓಕೆ ಸರ್, ಅದರ ಒಂದು ಸಿನಿಮಾ ಅಂತ ಹೇಳುವಾಗ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದ್ದೇ ಇರುತ್ತೆ. ನಾವು ಅದನ್ನು ನೋಡ್ತೀವಿ. ಸಾಧಾರಣವಾಗಿ ಫಿಲ್ಮ್ಗಳು ಅಂತ ಹೇಳುವಾಗ ಅದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಆಟೋಗ್ರಫಿ ಅಥವಾ ಬಯೋಗ್ರಫಿ ಬಗ್ಗೆ ನಾವು ಮಾಡುವಾಗ ಅದೊಂದು ಒಮ್ಮೊಮ್ಮೆ ಡಾಕ್ಯುಮೆಂಟ್ರಿ ಸ್ಟೈಲಲ್ಲೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ಆಸ್ಪೆಕ್ಟ್ಸಲ್ಲಿ ಮಾತ್ರ ಸಿನಿಮಾಗಳನ್ನು ನೋಡ್ತಾರೆ. ಸೊ ಆ ಸಿನಿಮಾ ಎಲ್ಲರೂ ನೋಡುವಂಥ ಆಗೋದಕ್ಕೆ ಏನು ಮಾಡ್ತೀವಿ? ಮೋರ್ ದ್ಯಾನ್ ಡಾಕ್ಯುಮೆಂಟ್ರಿ ಅಂತ ಹೇಳೋಕ್ಕಾಗಲ್ಲ. ಹ್ಯೂಮನ್ ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸ್ ಎಲ್ಲಿರುತ್ತೆ ಅದು ಒಂದು ಕತೆ ಆಗುತ್ತೆ, ಅದು ಒಂದು ಸಿನಿಮಾ ಆಗುತ್ತೆ. ಸೊ ಪ್ರತಿಯೊಂದು ಅವ್ರಿಗೆ ಎಷ್ಟು ಎಮೋಷನ್ಸ್ ಆಗಿರ್ಬೋದು, ಆ ಥರದ್ದು ಹ್ಯೂಮನೇಷನ್ ಇದೆ. ಈಗ ಫೈಟ್ ಅಂತ ಹೇಳಿದ್ರೆ ಫಿಸಿಕಲಿ ನಾವು ಫೈಟ್ ಮಾಡಬೇಕಾಗಿಲ್ಲ, ಮೆಂಟಲಿ ಎಷ್ಟು ಫೈಟ್ ಮಾಡಿರ್ಬೋದು, ಅವರು ಎಷ್ಟು ಟಾರ್ಚರ್ ಅನುಭವಿಸಿರ್ಬೋದು, ಅದನ್ನು ಹೇಗೆ ಓವರ್ಕಮ್ ಮಾಡೋಕ್ಕೆ. ಓಕೆ, ಆದರೆ ಸರ್, ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಬಗ್ಗೆ ಸಾಕಷ್ಟು ವಿಜುವಲ್ಸ್ ನಮ್ಮ ಹತ್ರ ಇದೆ. ಅಂದರೆ ಎಲ್ಲ ಕಡೆ ಬೇಕಾದಷ್ಟು ಅವರನ್ನು ಜನ ನೋಡಿದ್ದಾರೆ. ಸೊ ಹಾಗಿರುವಾಗ ಆ ಪಾತ್ರಕ್ಕೆ ಯಾವ ರೀತಿ ಆಯ್ಕೆ ಮಾಡ್ತೀರಿ? ಒಂದು ಮುಖ್ಯಮಂತ್ರಿ ಅವರ ಪಾತ್ರವನ್ನು ಮಾಡುವಂಥವರು ಅದು ಹೇಗಿರುತ್ತೆ? ಕೇವಲ ಈಗ ಇರುವಂಥ ಮುಖ್ಯಮಂತ್ರಿ ಅದೇ ರೀತಿ ಇರ್ತಾರೆ, ಅಥವಾ ಬಾಲ್ಯದಿಂದ ಯುವಕಲ್ಲ? ಈಗ ಬಾಲ್ಯ ಮಾಡಬೇಕಾದ್ರೆ ಅದಕ್ಕೆ ಹೇಗೆ ಸೂಟ್ ಆಗ್ತಾರೆ ಆ ಥರದ್ದು ಒಂದು ಕ್ಯಾರೆಕ್ಟರ್ ತೊಗೋಬೇಕಾಗುತ್ತೆ. ಮಧ್ಯ ವಯಸ್ಸಿನಲ್ಲಿ ಬಂದಾಗ ಯಾವ ಥರ ಇರಬೇಕಾಗುತ್ತೆ, ಈಗ ಬಂದಾಗ ಈ ಕ್ಯಾರೆಕ್ಟರ್ಗೆ ಏನಾಗುತ್ತೆ. ಸೊ ಆ ಥರದಿಂದ 2-3 ಕ್ಯಾರೆಕ್ಟರ್ ತೊಗೊಂಡು ಕತೆ ನೆರೇಷನ್ ಸ್ಟೈಲ್ ನಾವು ಡಿಸೈಡ್ ಮಾಡಬೇಕು, ಯಾವ ಥರ ಕತೆ ಹೇಳಬೇಕು. ಈಗ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಕಾಲದ ಕತೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಅವ್ನಿಗೆ ಒಂದು ಹೆಂಡತಿ ಇದ್ಲು, ಮಗು ಇದ್ದು ಅಂತ ಆ ಥರ ಅಲ್ಲ. ಈಗ ನಾವು ಎಲ್ಲಿಂದ ಓಪನ್ ಮಾಡಿ ಯಾವ ಥರದ ವಿಷಯನ ಫೋಕಸ್ ಮಾಡ್ತೀವಿ, ಅವ್ರ ಪೊಲಿಟಿಕಲ್ ಕೆರಿಯರು, ಅವ್ರ ಅಪೋನೆಂಟ್ಸ್ನ ಯಾವ ಥರ ಡೀಲ್ ಮಾಡಿದ್ರು ಅದನ್ನು ಫೋಕಸ್ ಮಾಡ್ತೀವ, ಅವ್ರ ಬಾಲ್ಯನ ಫೋಕಸ್ ಮಾಡ್ತೀವ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇದೆ, ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲ ಇದೆ. ಆ ಥರದ್ದೆಲ್ಲ ಇರಬೇಕಾದ್ರೆ ಎಮೋಷನ್ಸ್ ಎಲ್ಲ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಸೊ ಆದ್ದರಿಂದ ಒಂದು ಒಳ್ಳೆ ಸಿನಿಮಾ ಮಾಡಿ ಇದನ್ನು ಇಂಡಿಯಾ ದೇಶದಲ್ಲೇ ಈ ಥರದ್ದು ಒಳ್ಳೆ ಅಟೆಂಪ್ಟ್ ಮಾಡಿದ್ರು ಅಂತ ನಾವು ಹೆಸರು ತಗೋಬೇಕು ಅನ್ನೋದು ಇದೆ. ಓಕೆ ಸರ್, ಈಗ ರೇಣುಕಾಚಾರ್ಯ ಅವರೇ, ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ ಸಿನಿಮಾವನ್ನು, ಟೈಟಲ್ ಭಾಳ ಆಕರ್ಷಣವಾಗಿರಬೇಕಾಗತ್ತೆ. ಸೊ ನೀವೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುವವರು, ನೀವೇನಾದರೂ ಹೇಳಿದ್ದೀರಾ ಡೈರೆಕ್ಟರ್ಗೆ ಇಂಥದ್ದೇ ಟೈಟಲ್ ಇರಬೇಕು ಅಂತ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ? ನಿರ್ದೇಶಕರಿಗೆ ಯಾವುದೇ ಟೈಟಲ್ ಹುಡುಗ ಸಲಹೆ ಕೊಟ್ಟಿಲ್ಲ. ಬಹುಶಃ ಅವರ ಜೀವನದಲ್ಲಿ ಎಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದರೆ, ಅವರಿಗೆ ಯಡಿಯೂರಪ್ಪನವ್ರ ಬಗ್ಗೆ ಯಾವ ರೀತಿ ಆ ಚಿತ್ರಕ್ಕೆ ಟೈಟಲ್ ಇಡಬೇಕು ಅಂತ ಬಹುಶಃ ನಿರ್ಧಾರ ಮಾಡಿ. ಓಕೆ ಸರ್, ಆದರೂ ನನಗೊಂದು ಭಾಳ ಕ್ಯೂರಿಯಾಸಿಟಿ ಇದೆ. ಯಾಕಂತಂದರೆ ನಿಮ್ಮ ಎಲ್ಲ ಹೆಸರುಗಳು ಅಂತ, ಅದರದ್ದೊಂದು ಡೈಲಾಗ್, ಆಮೇಲೆ ಬಂಧನ, ಮುತ್ತಿನ ಹಾರ,
ಎನಿ ಯಾವುದೇ ಸಿನಿಮಾಗಳನ್ನು ತಗೊಳ್ಳಿ, ಆದರೆ ನೀವು ಇಷ್ಟೊಂದು ಪಕ್ವವಾಗಿರುವಂಥ ಡೈರೆಕ್ಟರ್ ಆಗಿರುವಾಗ ಒಂದು ಸಬ್ಜೆಕ್ಟ್ ಬಂದ ತಕ್ಷಣ ಅವರ ನಿರ್ದೇಶಕನಿಗೆ ಒಂದು ಸಲಕ್ಕಾದ್ರೂ ಒಂದು ಹೆಸರು ಹೊಳೆದೇ ಹೊಳೆದಿರಲ್ಲ. ಹೆಸರು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕತೆ ಮಾಡುವಾಗ ಅದರ ಒಂದು ಪ್ರೋಸೆಸ್ನಲ್ಲಿ ಯಾವಾಗಲೂ ಟೈಟಲ್ ಬರುತ್ತೆ. ಸೊ ಹೀಗೆ ನೋಡಿ ಅದನ್ನು ಒಂದು ಒಳ್ಳೆ ಟೈಟ್ಲಾಗಿಟ್ಟು ಪಾಸಿಟಿವ್ ಆಗೇ ಇಡ್ತೀವಿ ಟೈಟಲ್. ಓಕೆ. ಸೊ ಈಗ ಒಟ್ಟಾರೆಯಾಗಿ ಈಗಿನ ಕಾಲದಲ್ಲಿ ಒಂದು ಸಿನಿಮಾ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಂತ ಹೇಳಿದ್ರು ಬಹಳ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಖರ್ಚಿದೆ. ಪ್ರೊಡ್ಯೂಸರ್ ಆಗಿರುವಂತಹ ರೇಣುಕಾಚಾರ್ಯ ಅವರು ಅಂದರೆ ಎಷ್ಟು ಬಜೆಟ್ ಲೆಕ್ಕಾಚಾರ ಇದೆ? ಯಾವುದನ್ನು ಲೆಕ್ಕಾಚಾರ ಹಾಕಿಲ್ಲ. ಇದ್ರ ಜೊತೆಗೆ ನಾವು ಇದು ಕಮರ್ಷಿಯಲ್ ಆಗಿ ಮಾಡ್ತಲ್ಲ, ಬಹಳ ಪ್ರಮುಖವಾಗಿ ನಮಗೆ ಹಣ ಗಳಿಕೆ ಮಾಡಬೇಕು ಅಂತ ಖಂಡಿತ ಉದ್ದೇಶನೂ ಇಲ್ಲ. ಅವರ ಬದುಕು, ಅವರ ಜೀವನ ಆದರ್ಶ ಬೇರೆಯವರಿಗೆ ಮಾರ್ಗದರ್ಶನ ಆಗಿರಬೇಕು, ಬೇರೆಯವರಿಗೆ ಪ್ರೇರಣೆ ಆಗಿರಬೇಕು. ಈ ಕಾರಣಕ್ಕೋಸ್ಕರ ನಾವು ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕಂತ ಯೋಚನೆ ಮಾಡ್ತೀವಿ. ಆದರೆ ಅದು ಎಲ್ಲ ಜನರನ್ನು ತಲುಪುತ್ತೆ ಅಂತ ಏನು ಗ್ಯಾರಂಟಿ? ಯಾಕೆಂತಂದರೆ ಒಂದು ಸಕ್ಸಸ್ ಬೇಕೇ ಬೇಕು. ನೋಡಿ, ಈಗಾಗಲೇ ಯಡಿಯೂರಪ್ಪನವರ ನಿಜ ಜೀವನದಲ್ಲಿ ಕಳೆದ 40 ವರ್ಷಗಳಿಂದ ಮನೆ, ಕುಟುಂಬ, ಮಕ್ಕಳು, ಅಲ್ಲಿಂದ ಯಾವತ್ತೂ ಅವರು ಕುಟುಂಬದ ಮಧ್ಯೆ, ಮಕ್ಕಳ ಮಧ್ಯೆ ಭಾಳ ಅಂದರೆ ಹೋರಾಟದನ್ನೇ ಅವರ ಜೀವನವೇ ಬದುಕು ಹೋರಾಟ. ಓಕೆ. ಒಬ್ಬ ವಿರೋಧ ಪ್ರತಿಪಕ್ಷದ ನಾಯಕರಾಗಿ ಆ ಸಂದರ್ಭದಲ್ಲೂ ಸಹ ಹೋರಾಟ ಮಾಡಿ ಜನರ ಮನೆ ಬಾಗಿಲಿಗೆ ಸರ್ಕಾರದ ಪ್ರತಿಪಕ್ಷದಲ್ಲೂ ಸಹ ಆ ಹೋರಾಟದ ಪ್ರತಿಫಲವಾಗಿ ಯೋಜನೆಗಳನ್ನು ತಲುಪಿಸಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ 6.25 ಕೋಟಿ ಜನರಲ್ಲಿ 3 ಕೋಟಿ ಜನ ಕನಿಷ್ಠ ಸರ್ಕಾರದ ಸವಲತ್ತುಗಳನ್ನು ಒಂದಲ್ಲ ಒಂದು ರೀತಿ ಪಡಿತಾ ಇದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಕೇವಲ ಕರ್ನಾಟಕಕ್ಕೆ ಮಾತ್ರ, ಇಡೀ ದೇಶಕ್ಕೆ, ನಮ್ಮ ನಾಡಿಗೆ ಯಡಿಯೂರಪ್ಪ ಅಂದರೆ ಮನೆ ಮಾತು. ಅವರು ನಡೆದು ಬಂದ ದಾರಿ, ಇದ್ರ ಜೊತೆಗೆ ಅವರಿಗೆ ಬಂದಂಥ ಸಂಕಷ್ಟಗಳು, ಮುತ್ಸದ್ದಿ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಒಂದು ಪ್ರಮುಖ ಪ್ರಶ್ನೆ. ಖಂಡಿತ ಹೇಳ್ತೀನಿ, ಈ ಚಿತ್ರ ಈ ದೇಶದಲ್ಲಿ ಮಾದರಿ ಚಿತ್ರ ಆಗುತ್ತೆ. ಮಾದರಿ ಚಿತ್ರ ಪ್ರತಿಯೊಂದು ಮನರ ಜನವಾಗಲಿ ರೀಚ್ ಆಗುತ್ತೆ. ಆದರೆ ಮಾದರಿ ಚಿತ್ರ ಆಗಲಿ ಸಂತೋಷನೇ. ಆದರೆ ಒಂದಂತೂ ಬಹಳ ಪ್ರಮುಖವಾಗಿರಬೇಕಾಗಿರೋದು, ಇನ್ನೂ ಕೂಡ ನೀವು ಮುಖ್ಯಮಂತ್ರಿಗಳ ಜೊತೆ ಇದರ ಬಗ್ಗೆ ಮಾತಾಡಿಲ್ಲ. ಖಂಡಿತ ಮಾತಾಡಿಲ್ಲ. ನನಗೆ ಒಪ್ಪಿಸ್ತೀನಿ ಅಂತ ನಂಬಿಕೆ, ವಿಶ್ವಾಸ. ಯಾವ ರೀತಿ ಒಪ್ಪಿಸ್ತೀರ ಅವರನ್ನು? ಅವ್ರು ಒಪ್ಕೋತಾರೆ ಅನ್ನುವಂಥ ಧೈರ್ಯ ಹೇಗೆ ನಿಮಗೆ? ನನಗಿದೆ. ಓಕೆ. ಇದು ರೇಣುಕಾಚಾರ್ಯ ಅವರ ಒಂದು ಎದೆಗಾರಿಕೆ. ಅವರು ಯಾವುದನ್ನು ಮಾಡೋದಿದ್ರೂ ಸಹ ಅಷ್ಟೇ ಧೈರ್ಯವಾಗಿ ಮಾಡ್ತಾರೆ. ಯಾಕಂದರೆ ಈ ಕಳೆದ ಕೆಲವು ವರ್ಷಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ನಡೆಯಿತು, ಕೊನೆಗೂ ಅವರು ಸಚಿವರಾಗಿ ಹೇಗೆ ಆ ಒಂದು ಸ್ಥಾನವನ್ನು ಗಳಿಸ್ಕೊಂಡ್ರು, ಇದು ಕೂಡ ಅವರೊಂದು ಹೋರಾಟದ ಮನೋಭಾವ. ಸೊ ಹಾಗಾಗಿ ನಾವು ಸಿನಿಮಾದ ಬಗೆಗೆ ಮಾತಾಡ್ತಾ ಇರೋ ಕಾರಣದಿಂದಾಗಿ ಈ ಎಲ್ಲ ವಿಚಾರಗಳು ಇಲ್ಲಿ ಬಂದೇ ಬರುತ್ತೆ. ಇನ್ನೂ ಹಲವಾರು ವಿಚಾರಗಳನ್ನು ನಾವು ಮಾತಾಡಲಿಕ್ಕಿದೆ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆನೂ, ರೇಣುಕಾಚಾರ್ಯ ಅವ್ರ ಜೊತೆಗೂ. ಅದಕ್ಕಿಂತ ಮೊದಲು ಒಂದು ಸಣ್ಣ